ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಪ್ರೀತಿಯ ವೀಕ್ಷಕರೇ, ನಮ್ಮ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ತಾವು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಜೊತೆಗೆ ಬೆಲ್ ಐಕಾನ್ ಒತ್ತೋದಂತೂ ಕೂಡ ಮರಿಬೇಡಿ ಅಂತ ಹೇಳುತ್ತಾ, ಇಂದಿನ ಸಂಚಿಕೆ ಏನು ಅಂತಂದರೆ, ವೃಶ್ಚಿಕ ರಾಶಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ನಾವು ನೋಡ್ತಾ ಇದ್ವಿ. ಪ್ರತಿ ತಿಂಗಳು ಏನಾದರೂ ಒಂದು ಪರಿವರ್ತನೆ ಆಗುತ್ತೆ, ಏನಾದರೂ ಒಂದು ಬದಲಾವಣೆ ಆಗುತ್ತೆ ನಮ್ಮ ಗೋಚಾರದ ಫಲದಲ್ಲಿ ಅಂತ. ಅದು ಯಾವ ರೀತಿ? ರವಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪರಿವರ್ತನೆ ಆಗ್ತಾನೆ. ರವಿ ಅಂದರೆ ಸೂರ್ಯ. ಪ್ರತಿ ತಿಂಗಳು ಕೂಡ ಬದಲಾವಣೆ ಆಗುವಂತಹ ಗ್ರಹ ಯಾವುದು ಅಂತಂದರೆ ಅದು ಸೂರ್ಯಗ್ರಹ. ಸೂರ್ಯಗ್ರಹನಿಂದಲೂ ಕೂಡ ವಿಶೇಷವಾಗಿ ಲಾಭವನ್ನು ಸಿಗುತ್ತೆ ಅಂತ. 3, 6, 11ರಲ್ಲಿ ರವಿ ಏನಾದರೂ ಗೋಚಾರದಲ್ಲಿ ಸಂಚಾರವನ್ನು ಮಾಡಿದ್ರೆ ಖಂಡಿತವಾಗಲೂ ಕೂಡ ಸಮಾಜ ಸೇವಕನಾಗ್ತಾನೆ, ಅಥವಾ ಲೋಕ ಕಲ್ಯಾಣಾರ್ಥಕವಾಗಿ ಆತನ ಗುರುತನ್ನು ಪರಿಚಯ ಆಗುತ್ತೆ ಅನ್ನುವಂಥದ್ದು. ಹಾಗೆ ಇಲ್ಲಿ ಗ್ರಹಗಳ ಪರಿವರ್ತನೆ ಯಾವ ರೀತಿಯಾಗಿದೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಕುಂಭರಾಶಿಯಲ್ಲಿ ರವಿ ಮತ್ತು ಶನಿ, ಬುಧ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಹಾಗೆ ಪಂಚಮದಲ್ಲಿ ಅಂದರೆ ಮೀನರಾಶಿಯಲ್ಲಿ ಶುಕ್ರ, ರಾಹುಗ್ರಹ ಅನ್ನುವಂಥದ್ದು ಸ್ಥಿತರಾಗಿದ್ದಾರೆ. ಹಾಗೆ ವೃಷಭ ರಾಶಿಯಲ್ಲಿ ಗುರು 1 ವರ್ಷಗಳ ಕಾಲ ಸ್ಥಿತರಾಗಿದ್ದಾರೆ. ಹಾಗೆ ಅಷ್ಟಮ ಭಾವದಲ್ಲಿ ತಮ್ಮ ರಾಶಾಧಿಪತಿಯಾಗಿರ್ತಕ್ಕಂತಹ ಕುಜ ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಹಾಗೆ ಕನ್ಯಾ ರಾಶಿಯಲ್ಲಿ ಕೇತು ಸ್ಥಿತರಾಗಿದ್ದಾರೆ. ಅದು ಲಾಭ ಸ್ಥಾನದಲ್ಲಿ ಕೇತು ಸ್ಥಿತನಾಗಿರುವುದರಿಂದ ಒಂದು ಕಡೆ ಲಾಭವನ್ನು ತಂದುಕೊಡುತ್ತೆ ಅನ್ನುವಂಥದ್ದು. ಗ್ರಹಗಳ ಪರಿವರ್ತನೆಯನ್ನು ನೋಡ್ಕೊಂಡು ಬಂದ್ವಿ. ಫೆಬ್ರವರಿ 26ನೇ ತಾರೀಕು ಮಹಾಶಿವರಾತ್ರಿ ಹಬ್ಬ ಬರ್ತಾ ಇದೆ. ಮಹಾಶಿವರಾತ್ರಿ ಹಬ್ಬದ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ, ಗ್ರಹಗಳಿಂದ ಏನೇನು ಲಾಭ ಇದೆ ನೋಡಿ. ಚತುರ್ಥ ಭಾವದಲ್ಲಿ ರವಿ ಮತ್ತು ಬುಧ, ಶನಿ ಸ್ಥಿತರಾಗಿದ್ದಾರೆ. ಶತ್ರುವಿನ ಮನೆಯಲ್ಲಿ ರವಿ ಸ್ಥಿತನಾಗಿರುವುದರಿಂದ ಸ್ವಲ್ಪ ಈ ತಿಂಗಳು ಆತ್ಮಸ್ಥೈರ್ಯಗಳನ್ನು ಕುಗ್ಗುತ್ತೆ ಅನ್ನುವಂಥದ್ದು, ಅಥವಾ ಧೈರ್ಯವನ್ನು ಸಾಕಾಗೋಲ್ಲ ಈ ತಿಂಗಳು ಅಂತ. ಹಾಗೆ ಶನಿ ಅಂತಂದರೆ ನಿಧಾನಗತಿಯಲ್ಲಿ, ಮಂದಗತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಸಾಗ್ತವೆ ಅನ್ನುವಂಥದ್ದು. ಬುಧನೂ ಕೂಡ ಹೌದು. ಬುಧ ಅಂತಂದರೆ ವ್ಯಾಪಾರಕ್ಕೆ ಕಾರಕನಾಗಿರ್ತಾನೆ, ಬುದ್ಧಿಗೆ ಕಾರಕನಾಗಿರ್ತಾನೆ. ತಮ್ಮ ಮಕ್ಕಳ ಓದಿನ ವಿಚಾರದಲ್ಲೂ ಕೂಡ ಸ್ವಲ್ಪ ನಿಧಾನಗತಿಯಲ್ಲಾಗಬಹುದು, ಅಥವಾ ತಮ್ಮ ವ್ಯಾಪಾರೀಕರಣದಲ್ಲೂ ಕೂಡ ಸ್ವಲ್ಪ ಪ್ರಮಾಣದ ನಿಧಾನಗತಿಯಲ್ಲಿ ಸಾಗಬಹುದು ಅನ್ನುವಂಥದ್ದು. ಹಾಗೆ ಪಂಚಮದಲ್ಲಿ ಶುಕ್ರ ಮತ್ತು ರಾಹು ಇದ್ದಾರೆ. ಸಂತಾನಕ್ಕೇನು ಕೊರತೆಗಳು ಆಗೋಲ್ಲ. ವೃಶ್ಚಿಕ ರಾಶಿಯವರಿಗೆ ಸದ್ಯದಲ್ಲಿ ಗುರುಬಲ ಇದೆ, ಭಯಪಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ರಾಶಿಯಲ್ಲೇ ಕೂಡ ಮೀನ ರಾಶಿಯಲ್ಲಿ ಕೂಡ ರಾಹು ಮತ್ತು ಶುಕ್ರನಿರುವುದರಿಂದ, ಶುಕ್ರ ಉಚ್ಚನಾಗಿ ಸ್ಥಿತನಾಗಿರುವುದರಿಂದ ಒಂದು ವಿಶೇಷವಾಗಿ ಹಣಕಾಸಿನ ಲಾಭವನ್ನು ತಂದುಕೊಡುತ್ತೆ. ರಾಹುವಿನಿಂದ ಏನು ಅಂತಂದರೆ, ಸರ್ಪ ನಾಗದೇವತಾ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಲೂ ಕೂಡ ನಿಮಗೆ ಸಂತಾನದ ಅಭಾವ ಇದ್ದರೆ ಆ ಸಂತಾನದ ಅಭಾವದಿಂದ ನೀವು ಪಾರಾಗ್ತೀರಾ ಅನ್ನುವಂಥದ್ದು. ರಾಶಾಧಿಪತಿಯಾಗಿರ್ತಕ್ಕಂಥವನು ಶತ್ರುವಿನ ಮನೆಯಲ್ಲಿ ಇರುವುದರಿಂದನೂ ಕೂಡ ನಿಮಗೆ ಅಷ್ಟೊಂದು ಸಾಧಾರಣ ಲಾಭವನ್ನು ಸಿಗುತ್ತೆ ಅನ್ನುವಂಥದ್ದು. ಇನ್ನು ಸಪ್ತಮದಲ್ಲಿ ಗುರು ಇದ್ದಾನೆ. ಗುರುವಿನಿಂದ ನಿಮಗೆ 70% ಕಾಲ 70%ಅಷ್ಟು ಶುಭ ಫಲಗಳನ್ನೇ ಸಿಗುತ್ತೆ ಹೊರತು ಅಶುಭ ಫಲಗಳನ್ನು ಸಿಗುವುದಿಲ್ಲ ಅಂತ. ಒಂದು ಕಡೆ ನಿಮ್ಮ ರಾಶಾಧಿಪತಿಯಾಗಿರ್ತಕ್ಕಂತಹ ಕುಜ ಶತ್ರುವಿನ ಮನೆಯಲ್ಲಿದ್ದಾನೆ. ಶತ್ರುವಿನ ಮನೆಯಲ್ಲಿದ್ದಾಗ ಅಷ್ಟೊಂದು ಶುಭ ಫಲಗಳನ್ನು ನೀವು ಕಾಣುವುದಿಲ್ಲ ಅಂತ.
ಯಾವ ರೀತಿಯಾಗಿ ಅಥವಾ ಭೂಮಿ ತಗೊಳ್ಳುವಂತಹ ವಿಚಾರದಲ್ಲಾಗಿರಬಹುದು, ಅಥವಾ ಯಾವುದೇ ಒಂದು ವಸ್ತುವನ್ನು ತಗೊಳ್ಳುವಂತಹ ವಿಚಾರದಲ್ಲಾಗಿರಬಹುದು, ಸ್ವಲ್ಪ ಹಿನ್ನಡೆ ಆಗ್ತದೆ ಅಂತ. ಭೂಮಿಗೆ ಕಾರಕನಾಗಿರ್ತಕ್ಕಂಥವನು ಕುಜ, ವಾಹನಕ್ಕೆ ಕಾರಕನಾಗಿರ್ತಕ್ಕಂಥವನು ಕೂಡ ಕುಜನಾಗಿರ್ತಾನೆ. ಅಥವಾ ಮಿಲಿಟ್ರಿ, ಪೊಲೀಸು, ಕಚೇರಿಗಳಿಗೂ ಕೂಡ ಕುಜನೇ ಕಾರಕನಾಗಿರ್ತಾನೆ. ಕೋರ್ಟ್ ಕಚೇರಿಗಳಿಗೂ ಕೂಡ ಕುಜನೇ ಕಾರಕನಾಗಿರ್ತಾನೆ. ಇಲ್ಲ ಸಲ್ಲದ ಅಪವಾದಗಳು, ಅಪನಿಂದನೆಗಳು, ಅಪಕೀರ್ತಿಗಳನ್ನು ಬರುವಂತಹದ್ದಕ್ಕೂ ಕೂಡ ಈ ಕುಜನೇ ಕಾರಕನಾಗಿರ್ತಾನೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು. ಅಣ್ಣ ತಮ್ಮಂದಿರಿಂದ, ದಾಯಾದಿಗಳಿಂದ ಸ್ವಲ್ಪ ದೂರ ಇರಿ. ಆದಷ್ಟು ಪ್ರಾಮಾಣಿಕತೆಯನ್ನು ಬೆಳೆಸ್ಕೊಳ್ಳಿ ಅನ್ನುವಂಥದ್ದು. ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತಾ ನನ್ನ ನಮಸ್ಕಾರಗಳು.